ಸಿಂಪಲ್ ಪಡ್ಡು. ರವೆ ಮೊಸರು ಹಾಕಿ ನೆನಿಬೇಕು, ಸ್ವಲ್ಪ ಹೊತ್ತು ಬಿಡಬೇಕು, 20 ನಿಮಿಷ. ಅದಾದಮೇಲೆ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಬಬೇಕು. ಅದಾದಮೇಲೆ ತಿರ್ಗಿ ಮತ್ತೆ ಈರುಳ್ಳಿ ಮತ್ತು ಕ್ಯಾರೆಟು ಆ ರವೆದಲ್ಲಿ ಮಿಕ್ಸ್ ಮಾಡಬೇಕು. ಇದನ್ನೆತ್ತಿಟ್ಬಿಡಿ. ಆಮೇಲೆ ಚಟ್ನಿ, ಶೇಂಗಾ ಚಟ್ನಿ ಮಾಡಿರೋದು ಮಾಮೂಲಿ. ಶೇಂಗಾ ಎಲ್ಲ ಹುರಿದ್ಬಿಟ್ಟು ಒಂದೆರಡು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಇದೆಲ್ಲ ಮಿಕ್ಸಿಗೆ ಹಾಕಬೇಕು. ಸೂಪರಾಗಿದೆ ನೋಡಿ, ಎಷ್ಟು ನೈಸಾಗಿದೆ ನೋಡಿ. ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸ್ ನೀವು ರೆಡಿ ಮಾಡ್ಬೋದು ಬೆಳಗಿನ ಟೈಮು, ಅಥವಾ ಸಾಯಂಕಾಲ ಟೈಮು ಬಂದ ತಕ್ಷಣ ಮಕ್ಕಳಿಗೆ ಸ್ಕೂಲಿಂದ ಕೊಡ್ಬೋದು. ತುಂಬ ನೈಸಾಗಿದೆ ನೋಡಿ ಅಲ್ವಾ. ಥ್ಯಾಂಕ್ ಯು ಗೈಸ್. ರವೆ ಪಡ್ಡು ಒಂದ್ಸರಿ ಮಾಡಿಬಿಟ್ಟು ನೋಡಿ. ಥ್ಯಾಂಕ್ ಯು. ಲಂಚ್ ಬಾಕ್ಸ್ ಕೂಡ ಇವತ್ತು ಅದೇ ಕಟ್ತಾಯಿದ್ದೀನಿ ನಾನು. ಲಂಚ್ ಬಾಕ್ಸ್ ಕೂಡ ಇವತ್ತು ನೋಡಿ, ನಮ್ಮ ಮಕ್ಕಳಿಗೆಲ್ಲ ಇವತ್ತು ಅದೇ ಕಟ್ತಾಯಿದ್ದೀನಿ ಬಾಕ್ಸ್ ಒಳಗೆಲ್ಲ ನಾನು. ಹಂಗೆ ತುಂಬ ಚೆನ್ನಾಗಿದೆ ಪಡ್ಡು, ಮೆತ್ತಗೆ ಮಕ್ಕಳು ಆರಾಮಾಗಿ ತಿನ್ಬೋದು. ಸ್ಕೂಲಲ್ಲಿ ಮನೇಲಿ ಕೂಡ ನೀವು ಆರಾಮಾಗಿ ಮಕ್ಕಳಿಗೆಲ್ಲ ತಿನ್ನಿಸ್ಬೋದು. ಥ್ಯಾಂಕ್ ಯು. ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರಿಗೆ ಹಾಕಿ ತೋರಿಸ್ಬಿಡ್ತೀನಿ ನಿಮ್ಗೆ ನಾನು. ಚಟ್ನಿ ಬಾಕ್ಸ್ ಕ್ಯಾಪ್ ಹಾಕಿಬಿಡ್ತೀನಿ, ನಿಮಿಷ ಇದೆ. ಚಟ್ನಿ ರೆಡಿ. ಲಂಚ್ ಬಾಕ್ಸ್ ನಮ್ಮ ಮಕ್ಕಳಿಗೆ ಮತ್ತು ಬೆಳಗ್ಗೆ ಲಂಚ್ ಬಾಕ್ಸ್ ಇಬ್ಬರಿದ್ದಾರೆ. ಸೊ ಪಡ್ಡು ಚಟ್ನಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನೋಡಿ. ಥ್ಯಾಂಕ್ ಯು.